ಜಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ಸಂಬಂಧ ಏನಾಗುತ್ತೆ ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಆದ್ರೆ ಏನಾಗುತ್ತೆ, ಈ ಟೆರರ್ ಅಟ್ಯಾಕ್ ಅಂದ್ರೆ ನೀವು ಉಗ್ರವಾದವನ್ನ ಸಪೋರ್ಟ್ ಮಾಡ್ತಾ, ಉಗ್ರವಾದವನ್ನ ಅದನ್ನ ಬೆಂಬಲಿಸ್ತಾ ನೀವು ಶಾಂತಿಯನ್ನ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಇಡೀ ವಿಶ್ವಕ್ಕೆ ಇವತ್ತು ಪಾಕಿಸ್ತಾನಕ್ಕೆ ದೊಡ್ಡ ಮೆಸೇಜ್ ಹೋಗ್ತಾ ಇದೆ. ಈ ಮೆಸೇಜ್ ಅಂದ್ರೆ ಒಂದು ಪಹಲ್ಗಾಮ್ನ 26 ಜನರ ಒಂದು ಅಮಾಯಕ ಒಂದು ಪ್ರವಾಸಿಗರು, ಈ ಪ್ರವಾಸಿಗರನ್ನ ಹತ್ಯೆ ಮಾಡಿ ಒಂದು ಪಾಕ್ ಪ್ರಚೋದಿತ ಅಥವಾ ಪಾಕ್ ಪ್ರಾಯೋಜಿತ ಟೆರರಿಸ್ಟ್ಗಳು ಅಂದ್ರೆ ಇದು ಟೆರರಿಸಂಗೆ ಇಲ್ಲಿ ಸದ್ಯದಲ್ಲಿ ಭಾರತದಲ್ಲಿ ಅದಕ್ಕೆ ರಿಲಿಜಿಯನ್ ಬಣ್ಣ ಕೊಡ್ಲಾಗ್ತದೆ. ಆದ್ರೆ ಟೆರರಿಸಂಗೆ ಯಾವುದೇ ರಿಲಿಜನ್ ಇರಲ್ಲ. ರಿಲಿಜಿಯನ್ ಬದಲು ಅಲ್ಲಿ ಇರ್ತಕ್ಕಂಥದ್ದು ಕೇವಲ ದ್ವೇಷ, ಕ್ರೌರ್ಯ ಮತ್ತು ಅಮಾನವೀಯತೆ. ಇವ್ರಿಗೆ ಯಾಕಂದ್ರೆ ಇವ್ರ ಬ್ರೈನ್ ಡೆಡ್ ಆಗೋಗಿರುತ್ತೆ, ಹೃದಯ ಸತ್ತೋಗಿರುತ್ತೆ. ಕೇವಲ ಇವರೊಂದು ಜೀವಂತ ಶವವಾಗಿ ಓಡಾಡ್ತಾ ಇರ್ತಾರೆ ಈ ಟೆರರಿಸ್ಟ್ಗಳು. ಈ ಟೆರರಿಸ್ಟ್ಗಳಿಗೆ ನಾನು ಆಗ್ಲೇ ಹೇಳಿದೆ, ದೇಶನೂ ಇರಲ್ಲ, ಧರ್ಮನೂ ಇರಲ್ಲ. ಆದ್ರೆ ಇಂಥ ಟೆರರಿಸ್ಟ್ಗಳಿಗೆ ಅವರನ್ನ ಪೋಷಣೆ ಮಾಡ್ತಾ, ಅವರನ್ನು ಸಾಕಿ ಇನ್ನೊಂದು ದೇಶದಲ್ಲಿ ಚೂ ಬಿಡ್ತಕ್ಕಂಥ ಒಂದು ಒಂದು ಪಾಪಿ ದೇಶ ಅಂದ್ರೆ ಅದು ಪಾಕಿಸ್ತಾನ. ಈ ಪಾಕಿಸ್ತಾನಕ್ಕೆ ಯಾಕೆ ಈ ರೀತಿ ಅಂತಂದ್ರೆ, ಅವರ ಒಂದು ಇಡೀ GDP ಗ್ರೋತ್ 2.5ಕ್ಕೆ ಕುಸ್ತಿದೆ. 2.5ಕ್ಕೆ ಕುಸ್ತಿದೆ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ದುಡ್ಡು ಕೊಡದೇ ಇದ್ರೆ ಪಾಕಿಸ್ತಾನ ಭಿಕ್ಷೆ ಬೇಡಬೇಕಾದಂತ ಸ್ಥಿತಿ ಇವತ್ತಿದೆ. ಸೊ ಈ ಸ್ಥಿತಿಯಲ್ಲಿ ಭಾರತಕ್ಕೆ ಒಂದು ಆಂತರಿಕ ಗಲಭೆಯನ್ನು ಎಬ್ಬಿಸಿ ಭಾರತದ ಆರ್ಥಿಕತೆಯನ್ನ ಸಮಸ್ಯೆಗೆ ಸಿಲುಕಿಸುವ, ಭಾರತದ ಆಂತರಿಕ ಭದ್ರತೆಯಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಒಂದು ಆಂತರಿಕ ಗಲಭೆಯನ್ನ ಎಬ್ಬಿಸಿ ಪಕ್ಕದ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನ ನಾವು ಮಾಡಿದ್ರೆ ನಮ್ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಈ ದೇಶ ಯೋಚನೆ ಮಾಡ್ತಾ ಇಲ್ಲ. ಅಂದ್ರೆ ಏನು, ಪಾಕ್ ಆಕ್ರಮಿತ ಕಾಶ್ಮೀರ ಇದೆ, ಇದು ನಿರಂತರವಾಗಿ ದಶಕಗಳಿಂದ ಈ ಸಮಸ್ಯೆಯನ್ನ ಮುಂದುವರಿಸ್ಕೊಂಡು ಬರ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಏನು? ಯಾವುದೇ ಸರ್ಕಾರ ಬರಲಿ, ಅದು ಯಾವುದೇ ಪಕ್ಷದ ಸರ್ಕಾರ ಬಂದು ಕೂಡ ಇದಕ್ಕೆ ಪರಿಹಾರ ಏನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದಕ್ಕೆ ಪರಿಹಾರವನ್ನು ಕೂಡ ಯಾರು ಚರ್ಚೆ ಮಾಡಕ್ ಹೋಗಿಲ್ಲ. ಮತ್ತು ಕೇವಲ ಮಾತುಕತೆಯಿಂದ ಮಾತ್ರ ಇದನ್ನ ಪರಿಹರಿಸಕ್ಕೆ ಸಾಧ್ಯ ಅಂತ ಹೇಳಿ ರಾಜಕಾರಣಿಗಳಿಗೆ ಗೊತ್ತು, ಹಾಗೆ ಪತ್ರಕರ್ತರಿಗೂ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಮಾತುಕತೆಯಿಂದ ಸಾಧ್ಯ ಅಂತ ಹೇಳಿ. ಮಾತುಕತೆ ಅಂದ್ರೇನು? ಈಗಾಗ್ಲೇ ಮಾತುಕತೆ ನಾವು ಸಾಕಷ್ಟು ವಿಷಯಗಳಲ್ಲಿ ಮಾತುಕತೆಯನ್ನ ನಡೆಸಲಾಗಿದೆ, ಸಾಕಷ್ಟು ವಿಷಯಗಳನ್ನ ತರಲಾಗಿದೆ ಮತ್ತು ಸಂಜೋತಾ ಎಕ್ಸ್‌ಪ್ರೆಸ್ಗಳಾಗಿದ್ದಾವೆ. ಕ್ರಿಕೆಟ್ ಆಡ್ಲಾಯ್ತು, ಪಾಕಿಸ್ತಾನ ಮತ್ತು ಜೊತೆ ಕ್ರಿಕೆಟ್ ಆಡ್ಲಾಯ್ತು. ಹಲವು ವಿಷಯಗಳಲ್ಲಿ ನಾವು ಈ ಒಂದು ಮಾಹಿತಿಗಳನ್ನ ಎರಡೂ ದೇಶಗಳ ನಡುವೆ ಶಾಂತಿ ಸುವ್ಯವಸ್ಥೆ ಕಾಪಾಡೋ ಪ್ರಯತ್ನ ನಡೀತು. ಆದ್ರೆ ಇದೆಲ್ಲದರ ನಡುವೆ ನಮಗೆ ಗಮನಿಸ್ತಕ್ಕಂಥದ್ದು, ಆದ್ರೂ ಕೂಡ ಈ ಅವರಿಗೆ ಪಾಕಿಸ್ತಾನಕ್ಕೆ ಒಂದು ಭಾರತದ ದ್ವೇಷವನ್ನ ಜನರಿಗೆ ಉಣಿಸ್ತಕ್ಕಂಥ ಕೆಲಸ ಮಾಡಿ. ಆದ್ರೆ ಅಲ್ಲಿಯ ಜನರಿಗೆ ಭಾರತದ ದ್ವೇಷ ಬೇಕಾ? ಯಾವುದೇ ದೇಶ ಜನಕ್ಕೆ ಯಾವುದೇ ದೇಶದ ದ್ವೇಷ ಬೇಕಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಈ ಟೆರರ್ ಅಟ್ಯಾಕ್ ಅಲ್ಲಿ ದೇಶದ ಜನ ಇವತ್ತು ತುತ್ತು ಅನ್ನಕ್ಕೆ ಪರದಾಡ್ತಾ ಇದ್ದಾರೆ, ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಸರ್ಕಾರ ಅವರಿಗೆ ಯಾವುದೇ ಫೆಸಿಲಿಟಿ ಕೊಡಕ್ಕಾಗ್ಲಿ, ಎಜುಕೇಶನ್ ಕೊಡಕ್ಕಾಗ್ಲಿ ಯಾವುದಕ್ಕೂ ಸಾಧ್ಯ ಇಲ್ಲದೆ ಒಂದು ಏನಂದ್ರೆ ಭಿಖಾರಿ ದೇಶ ಆಗಿದೆ ಮತ್ತು ದಿವಾಳಿ ಎದ್ದೋಗಿದೆ. ಈ ದಿವಾಳಿ ಎದ್ದಿರ್ತಕ್ಕಂಥ ದೇಶಕ್ಕೆ ಈ ಭಾರತದ ವಿರುದ್ಧ ಹೋರಾಟ ಮಾಡೋದಕ್ಕೆ, ಭಾರತದ ವಿರುದ್ಧ ಒಂದು ಉಗ್ರಗಾಮಿ ಸಂಚಲನ ನಡೆಸೋದಕ್ಕೆ ಯಾರು ಬೆಂಬಲ ಕೊಡ್ತಾರೆ? ಇವತ್ತು ನಿನ್ನೆ ಪಹಲ್ಗಾಮ್ನಲ್ಲಿ ಆದಂತಹ ದುರಂತಕ್ಕೆ ಎಲ್ಲ ವಿಶ್ವದ ಎಲ್ಲ ರಾಷ್ಟ್ರಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತೋ ಮತ್ತು ಭಾರತದ ಪರವಾಗಿ ನಿಂತ್ಕೋತೀವಿ ಅಂತ ಹೇಳಿದೋ. ಆದ್ರೆ ಒಂದೇ ಒಂದು ದೇಶ ಇನ್ನೂ ಹೇಳಿಲ್ಲ, ತನ್ನ ಸೂಚನೆಯನ್ನು ಕೊಟ್ಟಿಲ್ಲ. ಯಾವುದು ಅಂದ್ರೆ ಚೀನಾ ದೇಶ. ಚೀನಾ ದೇಶದ ಜೊತೆ ಈಗಾಗಲೇ ಸಾಕಷ್ಟು ನಾವು ಮೈತ್ರಿ ಮಾಡ್ಕೊಡ್ತೀವಿ, ನಾವು ಚೀನಾ ಜೊತೆ ವ್ಯಾಪಾರ ನಡೆಸ್ತೀವಿ, ಚೀನಾ ಜೊತೆ ನಮ್ಮ ಉತ್ತಮ ಬಾಂಧವ್ಯ ಇದೆ ಅಂತ ಹೇಳಿ ಭಾರತ ಹೇಳ್ತಾ ಇತ್ತು. ಆದ್ರೆ ಅಮೆರಿಕ ಜೊತೆ ಸ್ನೇಹವನ್ನು ಕಾಪಾಡ್ಕೊಂತೀವಿ, ಚೀನಾ ಜೊತೆ ನಾವು ಬಾಂಧವ್ಯನ ಕಾಪಾಡ್ಕೋತೀವಿ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ನಮ್ಮ ಅಂತಾರಾಷ್ಟ್ರೀಯ ನೀತಿ ಇದೆಯಲ್ಲ, ಅಂತಾರಾಷ್ಟ್ರೀಯ ನೀತಿ ಇಲ್ಲಿ ಬಹಳ ದೊಡ್ಡ ಪ್ರಮುಖ ಪಾತ್ರ ವಹಿಸುತ್ತೆ. ನಾನ್ ಅಲೈನ್ ಮೂವ್ಮೆಂಟ್, ನೆಹರೂರವರ ಕಾಲದಿಂದ ಇದ್ದಂತಹ ನಾನ್ ಅಲೈನ್ ಮೂವ್ಮೆಂಟ್ ಈಗ ಚೇಂಜ್ ಆಗಿದೆ. ಈಗ ನಾವು ಒಂದು ಪಕ್ಷದ ಪರವಾಗಿ, ಅಂದ್ರೆ ಒಂದು ಪಕ್ಷ ಅಂತಂದ್ರೆ
ಒಂದು ರೈಟ್ ವಿಂಗ್ ಪರವಾಗಿ ನಾವು ಇಡೀ ವಿಶ್ವ ಯೋಚನೆ ಮಾಡ್ತಾ ಇದೆ. ಅಮೆರಿಕದ ಪರವಾಗಿ ನಿಂತ್ಕೋತೀವಿ, ಹಾಗೆ ರಷ್ಯಾದ ಪರವಾಗಿ ನಿಂತ್ಕೋತೀವಿ, ಇಸ್ರೇಲ್ ಪರವಾಗಿ ನಿಂತ್ಕೋತೀವಿ. ಹೀಗೆ ಇಸ್ರೇಲ್ ನೀವು ತಗೊಂಡ್ರೆ ಗಾಜಾಪಟ್ಟಿ, ಇಸ್ರೇಲ್ ಮತ್ತು ಗಾಜಾಪಟ್ಟಿ ವಿಷಯ ತೆಗೆದುಕೊಂಡ್ರೆ ನಿಮ್ಗೆ ನಥಿಂಗ್ ಬಟ್ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ವಿಷಯ. ಈ ಎರಡೂ ವಿಚಾರಗಳನ್ನ ನೀವು ಗಮನಿಸುತ್ತೀವಿ. ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದ್ರೆ ನಮ್ಮ ಧೋರಣೆ ಏನು, ಪಾಕ್ ಆಕ್ರಮಿತ ಕಾಶ್ಮೀರ ನಮಗೆ ಬರ್ತದೆ. ಅದು ಇದನ್ನ ಇಟ್ಕೊಂಡೇ ಅದು ಒಂದು ನಿರಂತರವಾಗಿ ದಶಕಗಳಿಂದ ಇಲ್ಲಿ ಒಂದು ಆಂತರಿಕ ಬದ್ಧತೆಯನ್ನ, ಆಂತರಿಕ ಶಾಂತಿಯನ್ನ ಕದಡೋ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಆಂತರಿಕ ಭದ್ರತೆ ಮತ್ತು ಇಂಟರ್ನ್ಯಾಷನಲ್ ಒಂದು ಬಿಸ್ನೆಸ್, ಈಗ ನಮಗೆ ಒಂದು ಸಿಲ್ಕ್ ರೂಟ್ ಇದೆ. ಸಿಲ್ಕ್ ರೂಟ್ ಮೂಲಕ ಇಲ್ಲಿ ನಡೀತಕ್ಕಂಥ ವ್ಯಾಪಾರ ವಹಿವಾಟು ಎಲ್ಲದಕ್ಕೂ ಕೂಡ ಚೀನಾ, ಮಯನ್ಮಾರ್ ಮತ್ತು ಈ ಏಷ್ಯಾದ ದೇಶಗಳಿಗೆ ನಾವು ವ್ಯವಹಾರ ಮಾಡಬೇಕು ಅಂದ್ರೆ ಪಾಕಿಸ್ತಾನ ಹಲವು ಪ್ರಮುಖ ಪಾತ್ರ ವಹಿಸುತ್ತೆ. ಅಫ್ಘಾನಿಸ್ತಾನ, ಇರಾನ್, ಇರಾಕ್ ಜೊತೆ ಕೂಡ ಇಲ್ಲಿ ಒಂದು ನೆಟ್ವರ್ಕ್ ಇದೆ. ಈ ಎಲ್ಲಾ ನೆಟ್ವರ್ಕ್ಗಳನ್ನ ನಾವು ಗಮನಿಸ್ತಾ ಹೋದ್ರೆ ಒಂದು ನೆಟ್ವರ್ಕ್ ಅಂದ್ರೆ ವ್ಯಾವಹಾರಿಕ ಸಂಬಂಧ, ಕಮರ್ಷಿಯಲ್ ಆಗಿರ್ಲಿ, ಹಾಗೆ ನಮಗೆ ನಮ್ಮ ಒಂದು ಮಾರಾಟ, ರಫ್ತು, ಆಮದು ಇವೆಲ್ಲವೂ ಕೂಡ ಈ ದೇಶಗಳ ಜೊತೆ ಬಹಳ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಈ ಅಮೆರಿಕಾದ ಮತ್ತು ಚೀನಾದ, ರಷ್ಯಾದ ಒಂದು ಡಾಮಿನೆನ್ಸ್ ನಡುವೆನೆ ಏಷ್ಯಾದ ರಾಷ್ಟ್ರಗಳು ಇಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಸೊ ಇಂತಹ ಪಾತ್ರ ವಹಿಸಂತ ಸಂದರ್ಭದಲ್ಲಿ ನಾವು ನಮ್ಮ ನೆರೆಹೊರೆಯ ರಾಷ್ಟ್ರಗಳನ್ನ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ ಭಾರತ. ಆದ್ರೆ ನಾವು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ಏನು, ನಾವು ಒಂದೊಂದು ರಾಷ್ಟ್ರಕ್ಕೂ ಒಂದೊಂದು ನೀತಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಒಂದೊಂದು ರಾಷ್ಟ್ರಕ್ಕೂ ಒಂದೊಂದು ನೀತಿ ಅಂತ ಆದಾಗ ಏನಾಗುತ್ತೆ ಅಂದ್ರೆ, ಸೊ ಈ ರೀತಿಯ ಗೊಂದಲಗಳಾಗ್ತದೆ. ಪಾಕಿಸ್ತಾನಕ್ಕೆ ಸರಿಯಾದ ತಿರುಗೇಟನ್ನು ಕೊಡ್ತೀವಿ ಅಂತ ಹೇಳಿ ನಿನ್ನೆ 5 ಕ್ರಮಗಳನ್ನ ಮೋದಿ ಘೋಷಣೆ ಮಾಡಿದ್ರು. ಒಂದು, ಸಿಂಧು ನೀರಿನ ಒಪ್ಪಂದವನ್ನು ರದ್ದು ಮಾಡ್ತಾ ಇದೀವಿ. ಎರಡನೇದು, ವೀಸಾವನ್ನ ರದ್ದು ಮಾಡ್ತಾ ಇದೀವಿ. ಮೂರನೇದು, ರಾಜತಾಂತ್ರಿಕ ಸಂಬಂಧವನ್ನೆಲ್ಲವನ್ನ ಕಟ್ಕೊಳ್ತಾ ಇದೀವಿ. ನಾಲ್ಕನೇದು, ಈ ಏನು ಭಾರತದ ಮತ್ತು ಪಾಕಿಸ್ತಾನ ನಡುವೆ ಇರ್ತಕ್ಕಂಥ ಎಲ್ಲ ಒಪ್ಪಂದಗಳನ್ನ ರದ್ದು ಮಾಡ್ತಾ ಇದೀವಿ, ದ್ವಿಪಕ್ಷೀಯ ಮಾತುಕತೆಯನ್ನು ರದ್ದು ಮಾಡ್ತಾ ಇದೀವಿ. ಐದನೇದಾಗಿ, ಯಾರ್ಯಾರು ಇಲ್ಲಿ ಇರ್ತಕ್ಕಂಥ ರಾಜತಾಂತ್ರಿಕ ಕಚೇರಿಯನ್ನೇ ರದ್ದು ಮಾಡ್ತೀವಿ. ಇದು ಬಹಳ ದಿನ ನಡೆಯೋದಿಲ್ಲ. ಇದಕ್ಕೆ ಒಂದು ತಾತ್ವಿಕ ಎಂಡ್ ಕೊಡ್ಬೇಕಾಗತ್ತೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ನೀವು ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ಕೂಡ ಭಾರತ ಉತ್ತರವನ್ನು ಕೊಡ್ತಾರೆ. 26 ಜನ ಸಾವಾಗಿದೆ. ಪುಲ್ವಾಮಾ ಅಟ್ಯಾಕ್ ಅಲ್ಲಿ 40 ಜನ ಸೈನಿಕರು ಸತ್ತಿದ್ರು. ಹಾಗೆ ಉರಿ ದಾಳಿ ಆಗಿತ್ತು. ಹೀಗೆ ದಾಳಿಗಳಾಗ್ತಾನೆ ಇತ್ತು. ಹೇಗೆ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ತಿರುಗೇಟನ್ನು ಕೊಟ್ಟಿತ್ತು, 1975 ಹೇಗೆ ಹೆಡೆಮುರಿ ಕಟ್ಟಿತ್ತು ಭಾರತ, ಆ ರೀತಿ ಇಲ್ಲಿ ಕಟ್ಟಬೇಕಾದಂತಹ ಸಂದರ್ಭ ಬಂದಿದೆ. ಆದ್ರೆ ಇಲ್ಲಿ ಈ ಒಂದು ಈ ದಾಳಿಯನ್ನ ಮುಸ್ಲಿಂ ಉಗ್ರಗಾಮಿಗಳು ಹಿಂದೂಗಳನ್ನ ಹುಡುಕಿ ಬಟ್ಟೆ ಬಿಚ್ಚಿ ಜನವಾರ ಎಂಥದ್ದು ಜಾತಿಯನ್ನು ಕೇಳಿ ಜಾತಿಯಲ್ಲ ಧರ್ಮವನ್ನ ಕೇಳಿ ಕೊಂದ್ರು ಅಂತ ಹೇಳಿ ಪಲ್ಮಾವನ್ನ ಓದಿಸಿದ್ರು. ನಾನು ಒಬ್ಬ ಪ್ರೊಫೆಸರ್ ಹೇಳ್ತಾರೆ, ಇಸ್ ವೆರಿ ಡ್ರಾಸ್ಟಿಕ್, ಡಿಸಾಸ್ಟರ್ ಸ್ಟೇಟ್ಮೆಂಟ್. ನಾನು ಓದಿದೆ, ಅದು ಬದುಕ್ಬಿಟ್ಟೆ ಅಂತ ಹೇಳಿ. ಮತ್ತಿನ್ನೊಬ್ರು, ನಾನು ಮಹಿಳೆ ಅಂತ ಕುಂಕುಮ ತೆಗೆದೆ, ಅಲ್ಲಾಹೋ ಅಕ್ಬರ್ ಅಂತ ಕೂತ್ಕೊಂಡೆ, ನನ್ನ ಕಾಪಾಡಿ ಅಂತ, ಆದ್ರೂ ನಾನು ಗಂಡು ಕೊಂಡ್ರು. ಈ ರೀತಿ ಹೇಳಿಕೆಗಳನ್ನ ನಮ್ಮಲ್ಲಿ ಗೋಧಿ ಮೀಡಿಯಾಗಳು ಹೈಲೈಟ್ ಮಾಡ್ತಾರೆ. ಆದ್ರೆ ನಾವು ಇಲ್ಲಿ ಗಮನಿಸಬೇಕಾದ ಹೈಲೈಟ್ ಏನಂತಂದ್ರೆ, ಈ ಎಲ್ಲಾ ಮೀಡಿಯಾಗಳ ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭದಲ್ಲೇ ನಾನು ಬೆಳಗ್ಗೆ ಒಂದು ಚರ್ಚೆ, ನಮ್ಮ ಪತ್ರಕರ್ತ ಸ್ನೇಹಿತರು ಚರ್ಚೆ ಮಾಡ್ಬೇಕಾದ್ರೆ, ಈಗ ಹಂಗಾದ್ರೆ ಟೆರರ್ ಅಟ್ಯಾಕ್, ಈಗ ಹಿಂದೂ ಮುಸ್ಲಿಂ ಅಂತ ಅಲ್ಲ ಅಂತ ಅಂದ್ರೂ ಕೂಡ ಟೆರರ್ ಅಟ್ಯಾಕ್ ಆಗಿಲ್ವಾ, ಜನ ಸತ್ತಿಲ್ವಾ ಅಂತ ಹೇಳ್ತಾರೆ. ಸೊ ಜನ ಸತ್ತಿದ್ದಾರೆ, ಅಲ್ಲಿ ಯಾಕೆ ಸತ್ತಿದ್ದಾರೆ? ಇಲ್ಲಿ ಬಹಳ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಉಗ್ರಗಾಮಿಗಳು ಭಾರತದೊಳಗೆ ಹೇಗೆ ಬಂತು, ಹೌ ದೇ ಎಂಟರ್ಡ್, ಸೆಕ್ಯೂರಿಟಿ ಬ್ರೀಚ್ ಆಗಿದೆಯಾ, ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಬ್ರೀಚ್ ಆಗಿದೆ, ಮತ್ತು ಸೆನ್ಸಿಟಿವ್ ವಿಚಾರಗಳು ಅಂದ್ರೆ ಮಾಹಿತಿ, ಅಂದ್ರೆ ಒಂದು ಗುಪ್ತಚರ ಮಾಹಿತಿಗಳು ಹೇಗೆ ಇವ್ರಿಗೆ ಸಿಕ್ಲಿಲ್ಲ ಸೆಂಟ್ರಲ್ ಗವರ್ಮೆಂಟ್. ಕಳೆದ ಒಂದು ವಾರದ ಹಿಂದೆ ಗೃಹ ಸಚಿವರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು. ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರವನ್ನ ಸಾಕಷ್ಟು ಬಾರಿ ಬೇರೆ ಬೇರೆ ದೇಶಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಇತ್ತೀಚೆಗೆ ಕೆಲವು ಸಭೆಗಳು, ಸಾರ್ಕ್ ಸಮ್ಮೇಳನಗಳಲ್ಲಿ ಮತ್ತು ಕೆಲವು ಸಮ್ಮೇಳನಗಳಲ್ಲಿ ಪಾಕ್ ಜೊತೆ ಮಾತನಾಡೋ ಅವಕಾಶವನ್ನು ಕೂಡ, ಕೆಲವು ಮಾತುಕತೆ ಆಗ್ಲಿಲ್ಲ, ಕೆಲವು ಮಾತಾಡೋ ಪ್ರಯತ್ನ ಕೂಡ ಆಯ್ತು, ಅದು ಕೂಡ ಸಕ್ಸಸ್ ಆಗ್ಲಿಲ್ಲ. ಪಾಕಿಸ್ತಾನ, ನಾನು ಆಗ್ಲೇ ಹೇಳಿದಾಗೆ, ಅವರು ದಿವಾಳಿಯ ಅಂಚಿನಲ್ಲಿದ್ದಾರೆ.
ಅವ್ರಿಗೆ IMF ಹಣ ಕೊಡದೇ ಇದ್ರೆ ಅವರು ಬದುಕೋದಕ್ಕೆ ಸತ್ಯ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಜನ ಪಾಕಿ ಭಾರತದ ಪ್ರಧಾನಿನ ನೋಡಿ ಕಲ್ತ್ಕೊಡಿ ಅಂತ ಹೇಳಿ ಪಾಕಿಸ್ತಾನ ರಾಜಕಾರಣಿಗಳಿಗೆ ಹೇಳ್ತಾರೆ. ಅಂದ್ರೆ ಸ್ಥಿರತೆಯನ್ನ, ವ್ಯಾಪಾರದ ವಹಿವಾಟಿನ, ವಾಣಿಜ್ಯ ಬೆಳವಣಿಗೆಯನ್ನು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಈ ಒಂದು ಟೆರರ್ ಅಟ್ಯಾಕ್ ಈ ಹಿಂದೆ ಯಾರಿದ್ದಾರೆ ನಿಜವಾಗ್ಲೂ ಪಾಕಿಸ್ತಾನ ಹೇಳ್ತಾರೆ ನಾನಿಲ್ಲ ಅಂತ ಹೇಳ್ತಾರೆ. ಯಾರು ನಾನಿಲ್ಲ ಅಂತ ಹೇಳಿದ ತಕ್ಷಣ ಅದು ಸತ್ಯ ಅಂತ ಆಗಲ್ಲ. ಸೊ ನಾನು ಇದ್ದೀನಿ ಅಂತ ಹೇಳಿದ ತಕ್ಷಣ ಅದು ಕೂಡ ಅದಕ್ಕೆ ದಾಖಲಾತಿಗಳಿದೆ. ಸೊ ಇಂಥ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿ ಅಷ್ಟಕ್ಕೆ ಬಿಂಬಿಸೋ ಪ್ರಯತ್ನ ಗೋಧಿ ಮೀಡಿಯಾ ಮಾಡ್ತಾ ಇದೆ. ಮತ್ತೆ ಅದನ್ನೇ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ITs ಅಲ್ಲಿ ಹೇಳ್ತಾ ಇದೆ. ಮತ್ತು ತನ್ನ ಪತಿಯ ಶವದ ಮುಂದೆ ಕೂತ ಮಹಿಳೆಯ ಚಿತ್ರವನ್ನ ಒಂದು ಡಿಜಿಟಲೈಸ್ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೋಟೋ ಮಾಡಿ ಬಿಜೆಪಿ ITs ಅಲ್ಲಿ ಹಂಚುತ್ತೆ. ಈ ಟೆರರಿಸ್ಟ್ಗಳು ಶೂಟ್ ಮಾಡ್ಬೇಕಾದ್ರೆ ಜಾತಿ ಕೇಳಲಿಲ್ಲ, ಜನಿವಾರ ಕೇಳಲಿಲ್ಲ, ಶಿವದಾರ ಕೇಳಿದೆ, ಧರ್ಮ ಕೇಳಿದ್ರೆ. ಸೊ ಇದು ಯಾಕೆ ಬಿಜೆಪಿ ಹಂಚ್ತಾ ಇದೆ ಅಂತಂದ್ರೆ, ಸೊ ಈಗ ಸದ್ಯಕ್ಕೆ ದೇಶದ ಚರ್ಚೆ ಇರ್ತಕ್ಕಂಥದ್ದು ಜಾತಿ ಗಣತಿ. ಈ ಜಾತಿ ಗಣತಿ ಬಗ್ಗೆ ಚರ್ಚೆ ಇದೆ. ಸೊ ಅದಕ್ಕೆ ಉತ್ತರ ಏನು? ಜಾತಿ ಗಣತಿಗೆ ಉತ್ತರ ಏನು ನೋಡಿ. ಪಾಕಿಸ್ತಾನ ಟೆರರಿಸ್ಟ್ಗಳು ಜಾತಿ ಕೇಳಲಿಲ್ಲ, ಜನಿವಾರ ಕೇಳಲಿಲ್ಲ, ಉಡುದಾರ ಕೇಳಲಿಲ್ಲ, ಶಿವದಾರ ಕೇಳಲಿಲ್ಲ, ಧರ್ಮ ಕೇಳಿದ್ರು ಸುಟ್ರು, ಮುಸ್ಲಿಮರಲ್ಲದೆ ಹೋದ್ರನ್ನ ಸುಟ್ರು ಅಂತ ಹೇಳಿ. ಸೊ ಜಾತಿ ಹೇಳ್ಬೇಡಿ, ಜಾತಿ ಬಿಟ್ಬಿಡಿ, ನಾವೆಲ್ಲ ಹಿಂದೂ ಒಂದು ಬಂಧು ಅಂತ ಹೇಳೋ ಮಾತನ್ನ ಈ ರೀತಿ ಹೇಳ್ತಾರೆ. ಅದಕ್ಕೆ ಟೆರರಿಸ್ಟ್ ಆಕ್ಟ್ ನ ಬೆಳೆಸ್ಕೊಳ್ತಾರೆ. ನನ್ನಂತಹ ಪತ್ರಕರ್ತ, ನನ್ನಂತಹ ಯಾವುದೇ ಒಬ್ಬ ಪ್ರಜ್ಞಾವಂತ ಭಾರತೀಯ ನಾಗರಿಕ ಇದನ್ನೇ ಪ್ರಶ್ನೆ ಮಾಡ್ಬೇಕಾಗಿರುತ್ತೆ, ಇದನ್ನೇ ಕೇಳ್ಬೇಕಾಗಿರುತ್ತೆ. ಟೆರರ್ ಅಟ್ಯಾಕ್ ಈಸ್ ವೆರಿ ಹಾರಿಬಲ್, not excusable, not tolerable, zero tolerance. Yes, everything is acceptable. ಆದ್ರೆ ಟೆರರಿಸಂ ರಿಲಿಜನ್ ಇದೆಯಾ? ಟೆರರಿಸ್ಟ್ಗೆ ರಿಲಿಜನ್ ಇದೆಯಾ? ಹಾಗೆ ಅಟ್ಯಾಕ್ ವಿಕ್ಟಿಮ್ಸ್ಗೆ ರಿಲಿಜನ್ ಇದೆಯಾ? ಸಾವ್ಗೆ ರಿಲಿಜನ್ ಇದೆಯಾ? ಸೊ ಆ ನಿಟ್ಟಿನಲ್ಲಿ ನಾವು ಬೆಂಬಲಿಸ್ತೀವಲ್ಲ, ಅದು ನಮಗೆ ಈ ರೀತಿ ಮಾತನಾಡಿದ್ರೆ ಇದು ನಮ್ಮನ್ನೇ ಟೀಕೆ ಮಾಡ್ತಕ್ಕಂಥ, ನಮ್ಮ ಮೈಂಡ್ ಕರಪ್ಟ್ ಆಗಿದೆ ಅಂತ ಹೇಳ್ತಕ್ಕಂಥ ಜನ ಇರ್ತಾರೆ. ಹಾಗೆ ಇಲ್ಲಿ ಕರಪ್ಟ್ ಆಗಿರೋದು, ಕೊಳ್ತೋಗಿರೋ ಮನಸ್ಥಿತಿ ಏನು ಅಂತಂದ್ರೆ, ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ದೇಶ ವಿಭಜನೆ ಮಾಡ್ತಾ 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 ನಾವು ಆಗ್ಲೇ ಹತ್ತತ್ರ 100 ವರ್ಷಕ್ಕೆ ಬಂದ್ಬಿಟ್ಟ ನಾವು. ಸೊ ಇನ್ನೂ ನಿಂತಿಲ್ಲ. ಎಲ್ಲಿಗೆ ನಿಲ್ಲಿಸ್ತೀರಾ? ಇನ್ನು ಎಷ್ಟು ಜನ ಬಲಿಯಾಗ್ಬೇಕು? ಇಷ್ಟು ಜನ ಎಲ್ಲ ಸತ್ತಿದ್ದಾರೆ. ಪ್ರತಿಯೊಬ್ಬರ ಮನೆಯ ಮಕ್ಕಳು ಅವ್ರ ಶವವನ್ನ ತೆಗೆದುಕೊಂಡೋಗಿ ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ. ಇನ್ನೂ ಅವ್ರ ಮನೆಯ ದೀಪದ ಬೆಳಕು ಆರೋಗಿದೆ, ಅವರ ಕಣ್ಣೀರು ಬತ್ತೋಗಿದೆ, ಮೌನ, ಒಂದು ಗಾಢವಾದ ಮೌನ ಇದೆ, ಸೂತಕದ ಛಾಯೆ ಇದೆ ದೇಶದಲ್ಲಿ. ಯಾವುದೇ ಒಬ್ಬ ಮನೆಯಲ್ಲಿ ನೋಡಿ, ನಾನು ಮಾತನಾಡ್ತಾ ಇದ್ದೀನಿ, ನನ್ನ ಗಂಟೆ ಕಟ್ಕೊಂಡಿದೆ ಅಂದ್ರೆ ನನ್ನ ಆರೋಗ್ಯ ಸರಿ ಇಲ್ಲ, ನನಗೆ ಎಷ್ಟು ತೊಂದರೆ ಆಗ್ತಾ ಇರುತ್ತೆ. ಆದ್ರೆ ಸಾವಾದಾಗ ಆ ವ್ಯಕ್ತಿ ಕುಟುಂಬದಲ್ಲಿ ಅವ್ರ ಗಂಡನ್ ಕಳ್ಕೊಂಡಿದ್ದಾರೆ, ತಮ್ಮನ್ ಕಳ್ಕೊಂಡಿದ್ದಾರೆ, ಅಣ್ಣನ್ ಕಳ್ಕೊಂಡಿದ್ದಾರೆ. ಸೊ ಅವ್ರಿಗೆಲ್ಲ ಎಷ್ಟು ದುಃಖ ಆಗಿರುತ್ತೆ. ಸೊ ಈ ದುಃಖ ಆಗಿರ್ತಕ್ಕಂಥ ಸೂತಕದ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ಏನ್ ಮಾಡ್ತಾ ಇದ್ದಾರೆ? ದಾಳಿ ನಡೆದಾಗ ಅವರು ಸೌದಿ ಅರೇಬಿಯಾದಲ್ಲಿ ಡ್ಯಾನ್ಸ್ ನೋಡ್ತಾ ಇದ್ರು, ಹಾಡ್ ನೋಡ್ತಾ ಇದ್ರು. ಪುಲ್ವಾಮಾ ಅಟ್ಯಾಕ್ ಆದಾಗ ಕಾಡಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು, ಫೋಟೋ ಶೂಟ್ ಮಾಡಿಸ್ತಾ ಇದ್ರು. ಪುಲ್ವಾಮಾ ಅಟ್ಯಾಕ್ 40 ಜನ ಸೈನಿಕರು, ಅವ್ರಿಗೆ ಸುದ್ದಿ ತಲುಪಿದ್ದೆ ಲೇಟ್, ಅದಕ್ಕೆ ಉತ್ತರ ಕೊಟ್ಟಿದ್ದು ಕೂಡ ಲೇಟ್. ಮತ್ತು ಎಲ್ಲಾ ಶವಗಳನ್ನ ಡೆಲ್ಲಿ ಪಾಲ್ಗಾಮ್ ಏರ್ಪೋರ್ಟ್ ತಗೊಂಡೋಗಿ ಅಲ್ಲಿ ಇಟ್ಟು, ಅಲ್ಲಿ ಅವ್ರ ದರ್ಶನ ಆದ ನಂತರ ಆಮೇಲೆ ಕೊಡ್ಲಾಯ್ತು. ಶವಗಳನ್ನೇ ಪ್ರಧಾನಿ ಇದ್ದ ಸ್ಥಳಕ್ಕೆ ತಗೊಂಡೋಗಿ. ಇವತ್ತು ನಿನ್ನೆ ಇದೇ ರೀತಿ ಶವಗಳಿಗೆ ಹೂವಿನ ಗುಚ್ಛ ಹಾಕೋ ಸಂದರ್ಭದಲ್ಲಿ ಅಮಿತ್ ಶಾ ಅವರಿಗೆ ರೆಡ್ ಕಾರ್ಪೆಟ್, ವಾಟ್ ನಾನ್ ಸೆನ್ಸ್. ರೆಡ್ ಕಾರ್ಪೆಟ್ ಹಾಕಿ ಅದ್ರ ಮೇಲೆ ನಡ್ಕೊಂಡ್ ಬರ್ಬೇಕಾ ಅಮಿತ್ ಶಾ? ಸಾವಿನ ವಿಜೃಂಭಣೆ. ಆ ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡ್ ಬರ್ತಾ ಹೂನಾರ ಹಾಕೋದು. ಇದೇನ್ ಸರ್ಕಾರಿ ಪ್ರಾಯೋಜಿತ ಇದದು ಶವ ಸಂಸ್ಕಾರನ? ಸೂತ್ಕ ಇದೆ, ಛಾಯೆ ಇದೆ, ಅಲ್ಲಿ ಶವ ಪಟ್ಟಿಗಳನ್ನು ಜೋಡಿಸಿದ್ದಾರೆ, ರೆಡ್ ಕಾರ್ಪೆಟ್.
ನಿಮ್ಗೆ ಮನುಷ್ಯತ್ವ ಇಲ್ವಾ, ಮಾನವೀಯತೆ ಇಲ್ವಾ ಇವ್ರಿಗೆಲ್ಲರಿಗೂ? ಆದ್ರೆ ಈ ಪ್ರಶ್ನೆಗಳನ್ನ ಕೇಳಿದ್ರೆ ಕೆಲವರು ಹಿರಿಯ ಪತ್ರಕರ್ತರುಗಳು ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಆ ಪತ್ರಕರ್ತನ ಬಿಜೆಪಿಯ ಗೂಂಡಾಗಳು, ಬಿಜೆಪಿಯ ಕಾರ್ಯಕರ್ತರು ಅಟ್ಟಾಡಿಸಿ ಹೊಡೆದಿದ್ದಾರೆ. ಅವ್ರಿಗೆ ಬಹಳ ಹೊಡೆದು ಅವ್ರನ್ನ ಹಾಸ್ಪಿಟ್ಲಿಗೆ ದಾಖಲು ಮಾಡಿದ್ದಾರೆ. ಓವರ್ ಆಲ್ ಈ ಘಟನೆ ಸೆಕ್ಯೂರಿಟಿ ಬ್ರೀಚ್, ಇಂಟೆಲಿಜೆನ್ಸ್ ಫೇಲ್ಯೂರ್. ಸೊ ಇದಕ್ಕೆ ಉತ್ತರ ಯಾರು ಹೇಳ್ಬೇಕು? ಪ್ರಧಾನಿ ಹೇಳ್ಬೇಕು, ಹೋಮ್ ಮಿನಿಸ್ಟರ್ ಹೇಳ್ಬೇಕು. 2 ದಿನ ಆಗಿದೆ, 2 days, 48 hours, 50 hours ಆಗಿದೆ. Till now there is no press conference. There is no press conference from Prime Minister of India, Home Minister of India, Defense Minister of India. Why? ಮನ್ ಕಿ ಬಾತ್ ಮಾತಾಡ್ತೀರಾ? ಚುನಾವಣಾ ಪ್ರಚಾರ ಭಾಷಣ ಮಾಡ್ತೀರಾ? ಎಲ್ಲಾ ಸಂಸತ್ತಿನ ಭಾಷಣಗಳು 2 ಗಂಟೆ 3 ಗಂಟೆ ಮಾತನಾಡ್ತೀರಾ? ಆ ಎಲ್ಲಾ ಭಾಷಣ ನೀವು ಹೇಳ್ತಕ್ಕಂಥದ್ದೇನೋ ಜಮ್ಮು ಕಾಶ್ಮೀರದಲ್ಲಿ ನಾವು 370 ತೆಗೆದಾಕಿದೀವಿ, ಸ್ವರ್ಗ ಸೃಷ್ಟಿಯಾಗಿದೆ, ಪ್ರವಾಸಿಗರು ಯಾರು ಬೇಕಾದ್ರೂ ಬರ್ಬೋದು, ಅಷ್ಟು ಚೆನ್ನಾಗಿದೆ. ಜಮ್ಮು ಕಾಶ್ಮೀರದ ಯುವಕರಿಗೆ ಗನ್ ಬದಲು ಕಂಪ್ಯೂಟರ್ ಕೊಡ್ಲಾಗಿದೆ, ಬಹಳ ಸ್ವರ್ಗ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ ಮೋದಿ, ಅಮಿತ್ ಶಾ. ಎಲ್ಲ ಭಾಷಣ ಎಸ್, ಓಕೆ, ಗ್ರೇಟ್, ಎಸ್ ಇಸ್ ಅಕ್ಸೆಪ್ಟೆಡ್. ಆದ್ರೂ ಯಾಕೆ ದಾಳಿ ಆಗ್ತಾ ಇದೆ? ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ. ಅಲ್ಲಿ ನಿನ್ನೆ ಹೋಮ್ ಮಿನಿಸ್ಟರ್ ಹೋಗಿದ್ರು, ಸಭೆ ಮಾಡಿದ್ದಾರೆ, ಹೈ ಸೆಕ್ಯೂರಿಟಿ ಸಭೆ. ಆ ರಾಜ್ಯದ ಮುಖ್ಯಮಂತ್ರಿ, ಚುನಾಯಿತ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ, ಅವ್ರಿಗೆ ಆ ಆಹ್ವಾನನೇ ಇಲ್ಲ, ಅವ್ರ ಲೆಕ್ಕಕ್ಕೆ ಇಲ್ಲ. ಅವ್ರನ್ನ ಕರೆಸಿ ಮಾತಾಡೋ ಸೌಜನ್ಯ ಕೂಡ ಇಲ್ಲ. ಸರಿ ಅಂದ್ರೆ ಮತ್ತ್ಯಾಕೆ ಚುನಾವಣೆ ಮಾಡಿದ್ರಿ? ಮತ್ತೆ ಈಗ್ಲೂ ಹೇಳ್ತೀರಾ ನೀವು ಬಿಜೆಪಿನ ಗೆಲ್ಸಿದ್ರೆ ನಾವು ನಿಮ್ಗೆ ಸ್ಟೇಟ್ಹುಡ್ ಕೊಡ್ತೀವಿ, ಫುಲ್ ಸ್ಟೇಟ್ಹುಡ್ ಕೊಡ್ತೀವಿ. ಬಿಜೆಪಿ ಗೆಲ್ಸಿದ್ರೆ ಅಷ್ಟೇ ಈ ದೇಶದಲ್ಲಿ ಉಡುಗಾಲ, ಬಿಜೆಪಿ ಗೆಲ್ಸಿದ್ರಷ್ಟೇ ಈ ದೇಶದ ಜನರಿಗೆ ಸೌಲಭ್ಯ, ಬಿಜೆಪಿ ಗೆಲ್ಸಿದ್ರಷ್ಟೇ ಈ ದೇಶದ ಜನರಲ್ಲಿ ಬದುಕಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನೀವು ಬದುಕಕ್ಕೆ ಯೋಗ್ಯರಲ್ಲ. ಈ ರೀತಿ ಗುಂಡು ಹೊಡ್ಸ್ಕೊಂಡು ಸಾಯ್ಬೇಕು, ಆ ಸತ್ರೆ ಅದಕ್ಕೆ ಶೋಕ ಹೇಳೋದಕ್ಕಾಗ ಒಂದು ರಾಷ್ಟ್ರೀಯ ಸಂದೇಶ, ನಮ್ಮ ದೇಶದ ಪ್ರಧಾನಿ, ರಾಷ್ಟ್ರಪತಿ, ಗೃಹ ಸಚಿವ, ಯಾರೋ ಒಂದು ಸಂದೇಶ ಹಿಂಗಾಗಿದೆ ನಮ್ಮ ದೇಶಕ್ಕೆ, ಒಂದು ಸಂದೇಶ. ನೋ ಏನ್ ಮಾಡ್ತಾ ಇದ್ದಾರೆ ಪ್ರಧಾನಿ? ಎಲ್ಲಿದ್ದಾರೆ? ವೇರ್ ಇಸ್ ಹಿ? ವಾಟ್ ಈಸ್ ಹಿ ಡೂಯಿಂಗ್? ಈಸ್ ಇನ್ ಬಿಹಾರ್ ಸ್ಪೀಕಿಂಗ್ ಆನ್ ಎಲೆಕ್ಷನ್ ರ್ಯಾಲಿ, giggling with the counter friend Nitish Kumar, giggling. ಯಾಕೆ ಹೀಗಾಗುತ್ತೆ? ಅವ್ರು ಹೇಳ್ತಾರಲ್ಲಿ, ಹಿಂದಿಲಿ ಮಾತಾಡ್ತಾನೆ, ಇಂಗ್ಲಿಷ್, ಮಣ್ಣಲ್ಲಿ ಉಗ್ರರನ್ನ ಮಣ್ಣು ಮಾಡ್ತೀವಿ ಅಂತ. ಇವತ್ತು ಅಲ್ಲಿ ರ್ಯಾಲಿ ಏನು ಸ್ಥಳೀಯ ಸಂಸ್ಥೆಗಳ ಒಂದು ಸಮಾವೇಶ ಮಾಡಿದ್ವಿ ನಾವು. ಮತ್ತಲ್ಲೇ ಇಡೀ ಮೋದಿ ಸರ್ಕಾರದ ಸಾಧನೆಗಳನ್ನ ಕೊಚ್ಕೊಂಡು ಸಾಂಕೇತಿಕವಾಗಿ ಮೌನ ಹೇಳಿದ್ರು, ನಾವು ಉಗ್ರರನ್ನ ಮಟ್ಟ ಹಾಕ್ತೀವಿ ಅಂತ. ಆದ್ರೆ ನೀವು ಹೇಳಿದ 5 ಕ್ರಮಗಳು ಟೋಟಲ್ ಫೇಲ್ಯೂರ್ ಆಗಿದೆ. ನಿಮ್ಮ ತಿರುಗೇಟ್ ಏನು ಅಂತಂದ್ರೆ, ಇಲ್ಲಿ ಅನುಮಾನ ಇರ್ತಕ್ಕಂಥದ್ದು, ನಿಮ್ ತಿರುಗೇಟ್ ಇಷ್ಟೊಂದು ಡೌಟ್ಫುಲ್ ಆಗಿದೆ ಅಂತಂದ್ರೆ, ಸೊ ಟೋಟಲ್ ಆಕ್ಷನ್ ಬಗ್ಗೆನೇ ಡೌಟ್ ಇದೆ. ಸೊ ಅದು ಮುಂದಿನ ದಿನಗಳಲ್ಲಿ ರಿವೀಲ್ ಆಗುತ್ತೆ. ಈಗಾಗಲೇ ಸತ್ಯಪಾಲ್ ಮಲಿಕ್ ಏನು ಹೇಳಿದ್ರು, ಜಮ್ಮು ಕಾಶ್ಮೀರದ ಗವರ್ನರ್ ಆಗಿದ್ದವರು, ಅದೇ ಕೆಲವು ದಿನಗಳಲ್ಲಿ ಆಚೆ ಬರುತ್ತೆ ಮತ್ತೆ. ಸೊ ಇಲ್ಲಿ ಈಗ ಈ ಜನ ಸತ್ತಿದ್ದಾರೆ, ಅಲ್ಲಿ ಸುಮಾರು ಜನ ಸತ್ತು ಒಂದೂವರೆ ಗಂಟೆ ಅಲ್ಲಿ ಗುಜರಾತ್ನ ಮಹಿಳೆ ಒಬ್ರು ಶೀತಲ್ ಬೆನ್ ಅಲ್ಲಿಯ ಸಚಿವರನ್ನು ಕೇಳಿದ್ದಾರೆ, ಬಿಜೆಪಿ ಸಚಿವರಿಗೆ, ನೋಡಿ ನೀವು ಬರೋದಕ್ಕೆ
20 ಕಾರ್ ಬರ್ತಾ ಇದೆ, ಸೆಕ್ಯೂರಿಟಿ ಇದೆ, ಪೊಲೀಸ್ ಸೆಕ್ಯೂರಿಟಿ ಇದೆ, ನಿಮ್ಗೆ ಕಾನ್ವಾಯ್ ಇದೆ, ಬೆಂಗಾವಲು ಪಡೆ ಇದೆ. ಆದ್ರೆ ನಾವು ಅಲ್ಲಿ ನನ್ನ ತಮ್ಮ ಬದ್ದಿದ್ದಾಗ 1.5 ಗಂಟೆ ಯಾರು ಬರ್ಲಿಲ್ಲ. ದೇರ್ ಇಸ್ ನೋ ಪೊಲೀಸ್, ದೇರ್ ಇಸ್ ನೋ ಮಿಲಿಟರಿ, ದೇರ್ ಇಸ್ ನೋ ಹೆಲ್ಪ್ ಲೈನ್, ದೇರ್ ಇಸ್ ನೋ ಆಂಬುಲೆನ್ಸ್. 1.5 hour we waited. Where is security? Where is military? Where is police? ಈ ಪ್ರಶ್ನೆಗಳಿಗೆ ಬಿಜೆಪಿಯವರ ಹತ್ರ ಉತ್ತರ ಇಲ್ಲ. ಬಿಜೆಪಿಯವರ ಹತ್ರ ಉತ್ತರ ಇಲ್ಲ. ಶೀತಲ್ ಬೆನ್ ಈ ಪ್ರಶ್ನೆ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆದ್ರೆ ಇದನ್ನ ಗೋಧಿ ಮೀಡಿಯಾ, ಗುಲಾಮಿ ಮೀಡಿಯಾ, ಈ ದೇಶವನ್ನ ಮಾರಾಟ ಮಾಡಕ್ ನಿಂತಿರ್ತಕ್ಕಂಥ, ನಾಶ ಮಾಡಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಗೋಧಿ ಮೀಡಿಯಾ. ಈ ಗೋಧಿ ಮೀಡಿಯಾದ ಆ ಮಹಿಳೆಯ ಒಂದೇ ಒಂದು ಬೈಟ್, ಒಂದೇ ಒಂದು ಹೇಳಿಕೆ ಎಲ್ಲೂ ಬರಲಿಲ್ಲ. 5 ವರ್ಷದ ಹುಡುಗ ಮೋದಿ ಉತ್ತರ ಕೊಟ್ಟಿದೆ. ಈ ಸರ್ಕಾರಕ್ಕೆ, ಈ ಮೋದಿಗೆ ಧೈರ್ಯ ಇಲ್ಲ, ತಾಕತ್ತಿಲ್ಲ ಉತ್ತರ ಕೊಡೋದಕ್ಕೆ. ಅವ್ರಿಗೆ ಇಲ್ಲಿಗೆ ಆ ಜಾಗಕ್ಕೆ ಹೋಗೋ ತಾಕತ್ತಿಲ್ಲ ಅಂತ ಹೇಳಿದ ನಾನು. 5 ವರ್ಷದ ಹುಡುಗ 5 ಪ್ರಶ್ನೆ 35 ಸೆಕೆಂಡ್ ಅಲ್ಲಿ, ಕೇವಲ 35 ಸೆಕೆಂಡ್. ಆ ವಿಡಿಯೋ ಹಾಕ್ತೀವಿ ನೋಡಿ. 35 ಸೆಕೆಂಡ್ ಅಲ್ಲಿ ಇಡೀ ಬಿಜೆಪಿಯ ಮೋದಿ ಸರ್ಕಾರದ ಹಣೆ ಬರವನ್ನ 35 ಸೆಕೆಂಡ್ ಅಲ್ಲಿ ಕೇಳಿದೆ. ಇಡೀ ಭಾರತ ಮೀಡಿಯಾ ಕೇಳಬೇಕಾದ ಪ್ರಶ್ನೆಗಳನ್ನ ಅವನು ಕೇಳಿದ. ಆ ಹುಡುಗ ಬಾಲಕ ಶೀತಲ್ ಬೆನ್ ಕೇಳ್ತಾ ಇದ್ದಾಳೆ, ಸೆಕ್ಯೂರಿಟಿನೇ ಇಲ್ಲ ಅಂತಂದ್ರೆ, ಸೆಕ್ಯೂರಿಟಿನೇ ಅಂದ್ರೆ ವೆರಿ ಸೆಕ್ಯೂರಿಟಿ ಬ್ರೀಚ್. ದೇರ್ ಇಸ್ ನೋ ಬ್ರೀಚ್, ದೇರ್ ಇಸ್ ನೋ ಬ್ರೀಚ್, ಓನ್ಲಿ ದೇರ್ ಇಸ್ ನೋ ಸೆಕ್ಯೂರಿಟಿ. ಸೊ ಇದು ಉತ್ತರ ಕೊಡ್ಬೇಕು. ಯಾವಾಗ 2009ರಲ್ಲಿ ಮುಂಬೈ ದಾಳಿ ಆಯ್ತು. ಮುಂಬೈ ದಾಳಿ ಆದಾಗ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಮುಂಬೈನಲ್ಲಿ ಬಂದು ಮಾತನಾಡ್ತಾರೆ. ಈ ದಾಳಿಗೆ ನೇರವಾಗಿ ಪ್ರಧಾನಿ ಕಾರಣ ಆಗ್ತಾರೆ. ಈ ದಾಳಿಗೆ ನೇರವಾಗಿ ಮನಮೋಹನ್ ಸಿಂಗ್ ಸರ್ಕಾರ ಕಾರಣ. ಮನಮೋಹನ್ ಸಿಂಗ್ ರಾಜೀನಾಮೆ ಕೊಡಬೇಕು, ಗೃಹ ಸಚಿವ ರಾಜೀನಾಮೆ ಕೊಡಬೇಕು, ರಾಷ್ಟ್ರೀಯ ಭದ್ರತೆ ಸಲಹೆಗಾರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕ್ಯಾಕರ್ಸಿ ಹೋಗಿತಾರೆ ಮೋದಿ. ಕ್ಯಾಕರ್ಸಿ ಹೋಗಿತಾರೆ. ಏನು ಇಡೀ ರಾಷ್ಟ್ರದ ಮಾಧ್ಯಮಗಳು ಅವ್ರನ್ನ ತೋರಿಸ್ತಾರೆ. ಇಡೀ ಮೀಡಿಯಾ ಅವ್ರನ್ನ ಹೀರೋ ಮಾಡುತ್ತೆ. ಗುಜರಾತ್ನ ಮುಖ್ಯಮಂತ್ರಿ ಇವತ್ತು ಅದೇ ಮೀಡಿಯಾ ಇವತ್ತು ಮೋದಿಯ ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಇದೆಯಾ? ಕ್ಯಾಕರ್ಸಿ ಉಗಿಯಕ್ಕೆ ತಾಕತ್ತಿದ್ಯಾ? ಕ್ಯಾಕರ್ಸಿ ಉಗಿಯಕ್ಕೆ ತಾಕತ್ತಿದ್ಯಾ? ಇವತ್ತು ಮೀಡಿಯಾಗೆ ಕ್ಯಾಕರ್ಸಿ ಉಗಿಯಕ್ಕೆ ಮೀಡಿಯಾಗೆ ತಾಕತ್ತಿದ್ಯಾ? ಕ್ಯಾಕರ್ಸಿ ಉಗಿಯಕ್ಕೆ ಮೀಡಿಯಾಗೆ ತಾಕತ್ತಿದ್ಯಾ? ಮೋದಿಗೆ ಈ ಪ್ರಶ್ನೆಗಳನ್ನ ಕೇಳೋದಕ್ಕೆ ತಾಕತ್ತಿದ್ಯಾ? ಯಾವ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಕೇಳಿದ ಪ್ರಶ್ನೆಗಳನ್ನ ಇವತ್ತು ಮೀಡಿಯಾ ನರೇಂದ್ರ ಮೋದಿಯನ್ನ ಕೇಳೋದಕ್ಕೆ ಸಾಧ್ಯವಾ? ಕ್ಯಾಕರ್ಸಿ ಉಗಿದು ಕೇಳೋದಕ್ಕೆ ಸಾಧ್ಯ ಇದೆಯಾ? ಕ್ಯಾಕರ್ಸಿ ಉಗಿಯೋದಕ್ಕೆ ತಾಕತ್ತಿದೆಯಾ? ಇದು ಪ್ರಶ್ನೆ. ಮೀಡಿಯಾಗಿರ್ಲಿ, ಸ್ವತಃ ಇವತ್ತು ವಿರೋಧ ಪಕ್ಷದ ನಾಯಕರು ಕೂಡ ಇವತ್ತು ಡಂಪ್ ಅಂಡ್ ಸೈಲೆನ್ಸ್ ಆಗಿದ್ದಾರೆ. ನಾವು ಸರ್ಕಾರದ ಜೊತೆ ಇರ್ತೀವಿ, ಸರ್ಕಾರದ ಜೊತೆ ಮಾತನಾಡ್ತೀವಿ, ಸರ್ಕಾರದ ಜೊತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಅಫ್ಕೋರ್ಸ್, ಈಗ ದುರಂತ, ಇದು ಶೋಕಾಚರಣೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿರ್ಬೇಕು, ಶಾಂತಿಯಿಂದ ಇರ್ಬೇಕು, ಬೆಂಬಲವನ್ನು ಕೊಡ್ಬೇಕು, ನಿಜ. ಆದರೆ ಈ ದಾಳಿ ಯಾಕಾಯ್ತು? ನಮ್ಮ ಮನೆಗೆ ಹೇಗೆ ನುಗ್ಗು ಬಂದ ಅವರು? ಯಾಕೆ ನುಗ್ಗು ಬಂದ್ರು? ಕಾರಣ ಏನು ನುಗ್ಗು ಬರೋದು? ಸೆಕ್ಯೂರಿಟಿ ಲ್ಯಾಪ್ಸಸ್. ಇದು ಕಾರಣ ಯಾರು? ಜವಾಬ್ದಾರಿ ಯಾರು? ಹೊಣೆಗಾರಿಕೆ ಯಾರು? ಆಗಿನ ಗೃಹ ಸಚಿವ, ಆಗಿನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ರಾಜೀನಾಮೆ ಕೊಟ್ಟಿದ್ರು. ಈಗಿನ ಗೃಹ ಸಚಿವರ ರಾಜೀನಾಮೆ ಯಾರು ಕೇಳ್ತಾ ಇದ್ದಾರೆ? ಮೀಡಿಯಾ ಇಸ್ ನಾಟ್ ಆಸ್ಕಿಂಗ್, ಅಪೋಸಿಷನ್ ಇಸ್ ನಾಟ್ ಆಸ್ಕಿಂಗ್. Who will ask? Who is responsible for this attack? ಈ ಪ್ರಶ್ನೆಗಳು ಇವತ್ತು ನಮ್ಮ ದೇಶದಲ್ಲಿ ಕೇಳೋ ಧೈರ್ಯ, ಕೇಳೋ ತಾಕತ್ತು ಯಾರಿಗೂ ಇಲ್ಲ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಒಂದು ನೆಟ್ವರ್ಕ್ ಇವತ್ತು ರಾಹುಲ್ ಗಾಂಧಿ
ಅದಾನಿಯನ್ನ ಅವರು ಸುತ್ತುವರಿಯೋದಕ್ಕೆ ಒಂದು ಸಂಸ್ಥೆಯನ್ನ, ಅಮೆರಿಕ ಸಂಸ್ಥೆಯನ್ನ ಬಳಸ್ಕೊಂಡಿದ್ರು ಅಂತ ಹೇಳಿ ಇವತ್ತು ಆಚೆ ಮಾಹಿತಿಯನ್ನ ಬಿಡ್ತಾರೆ. ಇದೇ ನೆತನ್ಯಾಹು ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಶಿಕ್ಷೆ ಘೋಷಣೆಯಾಗಿದೆ. ಅವರು ಜೈಲಿಗೆ ಹೋಗ್ಬೇಕು ನೆತನ್ಯಾಹು. ಈ ಜೈಲಿಗೆ ಹೋಗೋ ಸಂದರ್ಭದಲ್ಲಿ ತಕ್ಷಣ ಅವರು ಯುದ್ಧ ಘೋಷಣೆ ಮಾಡ್ತಾರೆ. ಸೊ ಇವತ್ತು ಅದೇ ಸಂದರ್ಭ, ಇವತ್ತು ವಕ್ಫ್ ಬೋರ್ಡ್ ವಿಷಯದಲ್ಲಿ ಮೋದಿ ಸರ್ಕಾರಕ್ಕೆ ವಕ್ಫ್ ಬೋರ್ಡ್ ಕಾನೂನು ಬಿದ್ದೋಗುತ್ತೆ. ಈಗಾಗಲೇ ಆಲ್ಮೋಸ್ಟ್ ಸ್ಟೇ ಕೊಟ್ಟ ಹಾಗೇನೆ ಅದು. ನರೇಂದ್ರ ಮೋದಿ ಸರ್ಕಾರ ಏನೇನು ತಿದ್ದುಪಡಿಗಳನ್ನು ಮಾಡಿತೋ ಆ ತಿದ್ದುಪಡಿಗಳಿಗೆ ಸ್ಟೇ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟ ತಕ್ಷಣವೇ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಧನ್ಕರ್ ಆರ್ಟಿಕಲ್ 142 ಕ್ಷಿಪಣಿಯನ್ನ ನಮ್ಮ ಮೇಲೆ ಹಾಡಿ ಬಿಡ್ತಾರೆ, ಇವರು ದಾಳಿ ಮಾಡ್ತಾರೆ ಅಂತ ಹೇಳ್ತಾರೆ. ನಿಶಿಕಾಂತ್ ದುಬೆ ಎಲ್ಲ ಈ ದೇಶದ ನಡೀತಕ್ಕಂಥ ಎಲ್ಲ ಧರ್ಮ ಯುದ್ಧಗಳಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಾರಣ ಅಂತ ಹೇಳ್ತಾರೆ. ಇದು ನ್ಯಾಯಾಂಗ ನಿಂದನೆ ಅಲ್ವಾ? ಇವ್ರನ್ನ ಅರೆಸ್ಟ್ ಮಾಡ್ಬೇಕಲ್ವಾ? ಉಪರಾಷ್ಟ್ರಪತಿನ ಪದಚ್ಯುತಗೊಳಿಸ್ಬೇಕಲ್ವಾ? ಆ ಸಂದರ್ಭ ಬಂದಿದೆ. ಆ ಸಂದರ್ಭಕ್ಕೆ ಈಗ ನಾವೆಲ್ಲ ಪ್ರಶ್ನೆ ಮಾಡ್ಬೇಕಾಗಿದೆ. ಮೋದಿ, ವಾಟ್ ಈಸ್ ಯುವರ್ ಆಕ್ಷನ್? ವಾಟ್ ಈಸ್ ಯುವರ್ ಆಕ್ಷನ್ ಅಗೇನ್ಸ್ಟ್ ದುಬೆ? ವಾಟ್ ಈಸ್ ಯುವರ್ ಆಕ್ಷನ್ ಅಗೇನ್ಸ್ಟ್ ಪಾಕಿಸ್ತಾನ್? ವಾಟ್ ಈಸ್ ಯುವರ್ ಆಕ್ಷನ್ ಅಗೇನ್ಸ್ಟ್ ಟೆರರಿಸಂ? ಆದ್ರೆ ಪ್ರಶ್ನೆ ಕೇಳಲೇಬಾರದು ಅನ್ನೋ ರೀತಿ ಏನು ಕೆಕೆ ಅಂತ ಗಿಗಲ್ ಮಾಡ್ಕೊಂಡು ನಗ್ತಾ ಗಿಗ್ಲಿಂಗ್ ಮಾಡ್ಕೊಂಡು ನಿತೀಶ್ ಕುಮಾರ್ ಜೊತೆ ಚುನಾವಣೆ ಗೆಲ್ಲೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರೋ ನರೇಂದ್ರ ಮೋದಿಯಲ್ಲಿ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಆಯ್ತು. ರಾಜನಾಥ್ ಸಿಂಗ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೀತು. ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ರು. ಮತ್ತೆ ಖರ್ಗೆ ಅವರು ಕೂಡ ಅದನ್ನ ನಾವೆಲ್ಲ ಸರ್ಕಾರ ಜೊತೆ ಇದೀವಿ ಅಂತ ಘೋಷಣೆ ಮಾಡಿದ್ರು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾವು ಸರ್ಕಾರದ ಏನೇ ನಿರ್ಣಯ ತೆಗೆದುಕೊಂಡ್ರು ನಾವು ಫುಲ್ ಸಪೋರ್ಟ್ ಕೊಡ್ತೀವಿ. ಮುಂಬೈ ದಾಳಿ ಆದಾಗ ಹೇಗೆ ವಿರೋಧ ಪಕ್ಷಗಳು ವರ್ತಿಸಿದ್ವೋ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಎಲ್ಲ ವಿರೋಧ ಪಕ್ಷಗಳು ಸರ್ಕಾರಕ್ಕೆ ಬೆಂಬಲ ಕೊಟ್ಟಿವೆ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಚುನಾವಣಾ ಪ್ರಚಾರ ಮಾಡ್ತಾ ಇದೆ. ಬಿಹಾರದ ಚುನಾವಣೆಗೆ ತಯಾರಾಗ್ತಾ ಇದೆ. ಹಾಗಾದ್ರೆ ಸತ್ತ ಜನ 26 ಜನ ಸತ್ರಲ್ಲ, ಮತ್ತು ಅವರನ್ನ ರಕ್ಷಣೆ ಮಾಡೋದಕ್ಕೆ ಪೋನಿ ರೈಡರ್ ಅವನ್ ಜೀವತೆ ಅವನು ರಿಯಲ್ ಆಕ್ಷನ್ ಮಾಡಿದ್ದು ಪೋನಿ ರೈಡರ್. ಮತ್ತಿನ್ನೊಬ್ಬ ಟೂರಿಸ್ಟ್ ಗೈಡ್ 4 ಜನನ ರಕ್ಷಣೆ ಮಾಡ್ತಾನೆ, ಅವನು ಮುಸ್ಲಿಂ. ಇವತ್ತು ಇಡೀ ಜಮ್ಮು ಕಾಶ್ಮೀರ ಫುಲ್ ಬಂದ್ ಮಾಡಿದೆ, ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿದೆ. ಈ ದಾಳಿ ನಮ್ಮ ಜೀವನ ನಾಶ ಮಾಡಿದ್ದು. ಅವ್ರನ್ನ ಕೊಂದಿಲ್ಲ, ನಮ್ಮನ್ನ ಕೊಂದಿದ್ದಾರೆ ಇವರು ಅಂತ ಹೇಳ್ತಾರೆ. ನಾವು ಬದುಕೋದಕ್ಕೆ ಪ್ರವಾಸೋದ್ಯಮ ಬೇಕು, ಇಲ್ಲೆಲ್ಲ ಜನ ಬರ್ಬೇಕು, ನಾವೊಬ್ಬರೇ ಬದುಕು ಏನ್ ಮಾಡೋದು, ಎಲ್ಲ ಬರ್ಬೇಕಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಡೀ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಎಬ್ಬಿಸ್ಬೇಡಿ ಅಂತ ಹೇಳಿ ರಿಪಬ್ಲಿಕ್ ಚಾನಲ್ಗೆ ಗೇರಾವ್ ಮಾಡಿ ಅವ್ರಿಗೆ ಪಾಠ ಕಲಿಸಿದ್ದಾರೆ. ABP ಚಾನಲ್ ಪಾಠ ಕಲಿಸಿದ್ದಾರೆ ಜನ. ಕೆಲವೇ ದಿನಗಳಲ್ಲಿ ಈ ಗೋಧಿ ಮೀಡಿಯಾಗಳನ್ನ ಹಿಡ್ಕೊಂಡು ಹೊಡೆದು ಪಾಠ ಕಲಿಸ್ತಕ್ಕಂತ ಸಂದರ್ಭ ಬರ್ತಾ ಇದೆ. ಅದು ಇವತ್ತು ಜಮ್ಮು ಕಾಶ್ಮೀರದಲ್ಲಿ. ಕಿರಣ್ ರಿಜಿಜು ಕೆಲವು ಮಾಹಿತಿಗಳನ್ನಷ್ಟೇ ಮೀಡಿಯಾ ಮುಂದೆ ಹೇಳಿದ್ದಾರೆ. ಆದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿ ನಮ್ಗಿನ್ನು ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಆದ್ರೆ ಅರಬ್ಬಿ ಸಮುದ್ರದಲ್ಲಿ ಇವತ್ತು ಒಂದು ಕ್ಷಿಪಣಿ, ಒಂದು ಜಲಾಂತರ್ಗಾಮಿ ಕ್ಷಿಪಣಿಯ ಒಂದು ಪರೀಕ್ಷೆ ಆಗಿದೆ. ಈ ಪರೀಕ್ಷೆ ಮಾಡೋದ್ರ ಮೂಲಕ ಆಕ್ಷನ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಇನ್ನು ಪೀಸ್ ಶಾಂತಿ ಮಾತುಕತೆ ಕೂಡ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನ್ ಶಾಂತಿ ಮಾತುಕತೆ ನಡೀತಾ ಇದೆ ಅಂದ್ರೆ ಇಲ್ಲಿ ಯುಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಬಹುತೇಕ ಶಾಂತಿ ತರ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಶಾಂತಿ ತರ್ತೀವಿ ಅಂತ ಹೇಳಿ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಾವು ಅವರಿಗೆ ರಕ್ಷಣೆಯನ್ನ ಕೊಡೋದಕ್ಕೆ ಫೇಲ್ಯೂರ್ ಆಗಿದ್ವಿ. ಯಾವ ನಟಿ ಕಂಗನಾ ರಾಣಾವತ್ಗೆ Z ಕ್ಯಾಟಗರಿ, ಎಲ್ಲ ರಾಜಕಾರಣಿಗೆ Z ಕ್ಯಾಟಗರಿ ಕೊಡ್ತೀವೋ ಸೆಕ್ಯೂರಿಟಿನ, ಆದ್ರೆ ಅಲ್ಲಿ
ಒಂದೂವರೆ ಗಂಟೆ ಆದ್ರೂ ನಾವು ತಲುಪಕ್ಕಾಗದೇ ಇರೋ ಜಾಗಕ್ಕೆ ಪ್ರವಾಸಿಗರನ್ನ ಕಳಿಸ್ಬಿಟ್ಟು ಪ್ರವಾಸಿಗರ ಸ್ವರ್ಗ ಬನ್ನಿ ಇಲ್ಲಿ ಅಂತ ಹೇಳಕ್ ಕರೆಸಿ ಪ್ರವಾಸೋದ್ಯಮದ ಹೆಚ್ಚು ಪ್ರಚಾರ ಮಾಡಿ ಮತ್ತು ಬಿಜೆಪಿಯವರು ಹೆಚ್ಚು ಹೆಚ್ಚು ಸ್ಪಾನ್ಸರ್ ಮಾಡಿ ಜನರನ್ನ ಕಳಿಸ್ತಾ ಇದ್ದಾರೆ, ಪತ್ರಕರ್ತರನ್ನ ಕಳಿಸ್ತಾ ಇದ್ದಾರೆ, ಜನರನ್ನ ಕಳಿಸ್ತಾ ಇದ್ದಾರೆ, ಹೋಗಿ ಕಾಶ್ಮೀರಕ್ಕೆ ಹೋಗಿ ಅಂತ ಹೇಳಿ. ಪಾಕಿಸ್ತಾನಕ್ಕೆ ಬೇಕಾಗಿರೋದು ಇದೆ, ಪಾಕಿಸ್ತಾನಕ್ಕೆ ಏನ್ ಬೇಕಾಗಿದೆ ಅಂದ್ರೆ ಕಾಶ್ಮೀರಕ್ಕೆ ಯಾರು ಬರಬಾರ್ದು, ಇಲ್ಲಿ ಪ್ರವಾಸೋದ್ಯಮ ಕ್ಲಿಕ್ ಆಗ್ಬಾರ್ದು, ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬೇಕು. ಇಷ್ಟು ಮೂರನ್ನು ಬಿಜೆಪಿ ಪ್ರಚಾರ ಮಾಡ್ತಾರೆ. ಎಚ್ಚೆತ್ಕೋಬೇಕಾಗಿರೋದು ಭಾರತೀಯ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. ಜಮ್ಮು ಕಾಶ್ಮೀರ ನಮ್ಮ ದೇಶದ ಒಂದು ಅವಿಭಾಜ್ಯ ಅಂಗ. ಇದು ಬೆಳೆದ್ರೆ ಇಡೀ ದೇಶ ಬೆಳೆಯುತ್ತೆ. ಮತ್ತು ಈ ದೇಶ ಬೆಳೆಯೋದಕ್ಕೆಲ್ಲ ಅವಕಾಶ ಕೊಡೋದಕ್ಕೆ ಎಲ್ಲರೂ ಕಟಿಬದ್ಧರಾಗಿ ದುಡಿದಾಗ ಮಾತ್ರ ನಾವು ಈ ದೇಶ ಕಟ್ಟಬಹುದು. ಮೋದಿ ರೀತಿ ಚುನಾವಣೆ ಪ್ರಚಾರಕ್ಕೆ ಇಲ್ಲಿ ನೋಡಿ, ಇವತ್ತು ಯಾರು ಕೇಳ್ತಲ್ಲ. ಇವತ್ತು ಇಡೀ ಆಲ್ ಪಾರ್ಟಿ ಮೀಟಿಂಗ್ಗೆ ಮೋದಿ ಗೈರಾಜರಾಗಿದ್ದಾರೆ. ಇಲ್ಲಿ ಬಂದು ಆಲ್ ಪಾರ್ಟಿ ಮೀಟಿಂಗ್ ಮಾಡಿ ಡಿಸಿಷನ್ ತಗೊಳ್ಳೋದು ಮುಖ್ಯವಾಗಿತ್ತಾ ಅಥವಾ ಬಿಹಾರದಲ್ಲಿ ಚುನಾವಣೆ ಪ್ರಚಾರ ಮುಖ್ಯವಾಗಿತ್ತ? ಯಾವ ಗೋಧಿ ಮೀಡಿಯಾ ಕೇಳ್ತಾ ಇಲ್ಲ, ಯಾರು ಕೇಳ್ತಾ? ನೀವಾದ್ರೂ ಕೇಳಿ. ನಿಮ್ಮ 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 ಮನೆ ಪಕ್ಕದ ಯಾವ್ಯಾರು ಬಿಜೆಪಿಯವರು ಇದ್ರೆ ಅವ್ರನ್ನ ಕತ್ತಲು ಪಟ್ಟಿ ಹಿಡಿದು ಕೇಳಿ, ಮೋದಿ ಯಾಕೆ ಚುನಾವಣೆ ಪ್ರಚಾರ ಭಾಷಣ ಮಾಡ್ತಾರೆ, ಯಾಕೆ ಜನರ ಪರವಾಗಿ ಆಲ್ ಪಾರ್ಟಿ ಮೀಟಿಂಗ್ ಹೋಗಿ ರಾಷ್ಟ್ರವನ್ನು ಉದ್ದೇಶಿಸಿ ಯಾಕೆ ಮಾತಾಡ್ತಾರೆ? ಕತ್ತಲು ಪಟ್ಟಿ ಹಿಡಿದು ಕೇಳಿ. ಇಲ್ಲ ಅಂದ್ರೆ ಅವ್ರು ನಮ್ಮ ದೇಶನ, ನಮ್ಮ ಸಹೋದರತ್ವವನ್ನ, ಈ ದೇಶ ಶಾಂತಿಯನ್ನ ನಾಶ ಮಾಡಿ. ನಮಸ್ಕಾರ.